ಮೈಸೂರಲ್ಲಿ ಒಂದೊಂದು ರೋಡಲ್ಲೂ ಒಬ್ಬೊಬ್ರು ಇದ್ದಾರೆ. ಇಲ್ಲಿ ಆಲ್ರೆಡಿ ಇವಳು ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಲ್ ನೋಡಿ. ಓಡ್ರೋ 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 ಇಲ್ಲಿ ಚಿನ್ನ ಮನೆಯಲ್ಲಿದ್ದರೆ ಚಿನ್ನ ಚಿಂತೆ ಏತಕ್ಕೆ ಇನ್ನ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು BTS ಆಫ್ ಪ್ರಿಯಾಂಕಾ ಅಂಡ್ ಅರ್ಜುನ್ ವೆಡ್ಡಿಂಗ್ ಮಾಡ್ತಾ ಇದ್ದೀವಿ. ಪ್ರೀ ವೆಡ್ಡಿಂಗ್ದು ಎಷ್ಟು ಜನ ಇದ್ದಾರೆ ಅಂದರೆ ನಮ್ಮ ಮೈಸೂರಲ್ಲಿ ಒಂದೊಂದು ರೋಡಲ್ಲೂ ಒಬ್ಬೊಬ್ರು ಇದ್ದಾರೆ. ಇಲ್ಲಿ ಆಲ್ರೆಡಿ ಇವಳು ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಲ್ ನೋಡಿ. ಪ್ರಿಯಾಂಕಾ ಇಲ್ಲ ಹುಲಿ ಇದೆ ನಮ್ಮ ಜೊತೆ. ಹುಲಿ ಕಾಡಲ್ಲಿ ನೋಡ್ಬೇಕಾಗಿಲ್ಲ, ಹುಲಿನ ನಾಡಲ್ಲಿ ನೋಡ್ತಾ ಇದ್ದೀವಿ. BTS ಆಫ್ ಪ್ರಿಯಾಂಕಾ ಅಂಡ್ ಅರ್ಜುನ್ ಪ್ರೀ ವೆಡ್ಡಿಂಗ್ ನೋಡಿ ಎಷ್ಟು ಕಪಲ್ಸ್ ಇದ್ದಾರೆ ಅಂತಂದ್ರೆ, ಇಲ್ಲ ಅಂದ್ರೆ ಒಂದು 20 ಕಪಲ್ಸ್ ಇದ್ದಾರೆ ಇಲ್ಲಿ. ನಮ್ಮ ಮೈಲೋ ಕರ್ಕೊ ಹೊರಬೇಕಿತ್ತು ಅನ್ಸುತ್ತೆ. ಅಲ್ಲೊಂದು ಇಲ್ಲೊಂದು ಇಲ್ಲಿ ಎಲ್ಲ ಕಡೆ. ಮತ್ತೆ ಅಲ್ಲಿ ಡಾರ್ಲಿಂಗ್ ಕೃಷ್ಣದೇನೋ ಶೂಟಿಂಗ್ ನಡೀತಾ ಇದೆ ಇವಾಗ. ಇಲ್ಲಿ ನಮ್ಮ ಹುಡುಗಂದು ಒಂದು ಸಿಂಗಲ್ ಫೋಟೋ ಶೂಟ್ ನಡೀತಾ ಇದೆ. ನೋಡೋಣ ಹೆಂಗೆ ಹೋಗುತ್ತೆ ಏನಂತ. ಹಂಗೆ ಮಾಡಿಬಿಟ್ರೆ ಡ್ರಿಲ್ ಥರ ಇರುತ್ತೆ, ಅದು ಎಕ್ಸರ್ಸೈಸ್ ಥರ. ಅದಕ್ಕೆ ಫೀಲಿಂಗ್ಸ್ನ ನೀವು ಥಿಂಕ್ ಮಾಡಿ. ಅವು ಬ್ಯೂಟಿಫುಲ್ ಆಗಿರುತ್ತೆ. ಬನ್ನಿ ಅಣ್ಣ. ಓಡ್ರೋ 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 ಓಡ್ರೋ. ಅರ್ಜುನ್ ಸೇ ಹಾಯ್. ಹೆಂಗಿತ್ತು ಫಸ್ಟ್ ಶಾಟ್ ನಿಂದು? ಹೆಂಗೆ ಮಾಡ್ತೀಯ ಅಂತ ನಾವು ನೋಡ್ತೀವಿ. ಇಲ್ಲ ಮೇಡಮ್ ಅವ್ರದ್ದು ಫಸ್ಟ್ ಶಾಟ್ ನಡೀತಾ ಇದೆ. ಅವರು ಬೈ ಬರ್ತ್ ಆ್ಯಕ್ಟಿಂಗ್ ಅವ್ರದ್ದು, ಆ್ಯಕ್ಟರ್ ಅವರು ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡೋದು. ಗೈಸ್, ನಾವಿವಾಗ ಪ್ಯಾಲೇಸ್ ಆಪೋಸಿಟಲ್ಲಿ ಆಯಿತು. ಸೊ ಇವಾಗ ಚಿಕ್ಕಡಿಯಾರ ಹತ್ರ ಇದ್ದೀವಿ. ಈ ಪ್ರೀ ವೆಡ್ಡಿಂಗು ಇದು ಯಾವುದು ನಮಗೆಲ್ಲ ಗೈಸ್. ಅದು ನೀವು ಮಾಡ್ಕೊತೀಯಲ್ಲ ಇಷ್ಟಲ್ಲಿ ಆಗಲ್ಲ ಗೈಸ್. ಬೆಳಿಗ್ಗೆಯಿಂದ 5 ಗಂಟೆಗೆ ಎದ್ದೇಳಿಸಿ ಹಿಂಸೆ ಕೊಟ್ಟು ಇನ್ನೂ ನಡೀತಾ ಇದೆ. ಎಷ್ಟೊತ್ತು ನಿಂತ್ಕೊಳ್ಳೋಣ ಹೇಳಿ. ಬಿಸಿಲು ಬೇರೆ ಸ್ಟಾರ್ಟ್ ಆಯಿತು. ಇನ್ನೂ ಒಂದು 10 ಗಂಟೆ ಆಗುತ್ತೆ ಮುಗಿಯೋದು. ಅವರಿಬ್ರಿಗೆ ಜೋಶು ಮಾಡಿಸ್ಕೊತಾ ಇದ್ದಾರೆ. ನಾವು ಪಾಪ ಬಿಸಿಲಲ್ಲಿ ಅಡಿತಾ ಇದ್ದೀವಿ ಅವ್ರ ಜೊತೆಯಲ್ಲಿ. ನೋಡಿ ನಮ್ಮ ಹುಡುಗಾಗೆ ಸಾಕು ಅನಿಸ್ತೈತೆ. ಪ್ರಿಯಾಂಕಾ ಬಿಡ್ತಾ ಇಲ್ಲ. ಅವನ ಪಾಪ ಅರ್ಜುನ್ಗೆ ಅದೆಲ್ಲ ಇಷ್ಟ ಇಲ್ಲ, ಸಾಕು ಅನಿಸ್ತಿದೆ. ಬಟ್ ನಮ್ಮ ಹುಡುಗಿಗೆ ಇದೆಲ್ಲ ವೆರಿ ಇಂಪಾರ್ಟೆಂಟ್. ಬಿಡ್ತಾ ಇಲ್ಲ ಅವಳು. ಅಲ್ಲಿ ನೋಡಿ, ಅಲ್ಲೂ ಆ್ಯಕ್ಟಿಂಗ್. ಅವನು ಸಾಕು ಇದೊಂದೇ ಶೂಟ್ ನಡೆಯುತ್ತೆ. ಇನ್ನು ಬೆಳಗಿನ ಸಂಜೆವರೆಗೂ ಅದು ಹೆಂಗಿರ್ತಾನೋ ಏನೋ ಗೊತ್ತಿಲ್ಲ. ಆ್ಯಂಡ್ ಇಲ್ಲೊಂದು ಯಾವುದೋ ಒಂದು ಕ್ಯಾಮ್ರಾ ಬೇರೆ ತಂದಿದ್ದಾರೆ ವಿಂಟೇಜ್ ಶೂಟಿಗೆ. ಚೆನ್ನಾಗಿದೆ ಆ್ಯಕ್ಚುಲಿ. ಬ್ಲರ್ರೇ ಹಿಂಗೆ ಬರೋದು ಅದು. ಇಲ್ಲಿಂದ ಮೇಲಿಂದ ಇಲ್ಲಿ ನೋಡಿ ಗೈಸ್. ಇರಿ ಅಲ್ಲಿ ಅರ್ಜುನ್ ಕಾಣಿಸ್ತಾ ಇದ್ದಾನೆ. ಹಿಂಗೆ ತಿರ್ಸಿದ್ರೆ ಪ್ರಿಯಾಂಕಾ. ಸೊ ಕಾಣಿಸ್ತಿದೆ. ಇವಾಗ ಇದನ್ನು ಇಲ್ಲಿ ಮುಗಿಸಾದ್ಮೇಲೆ ಕೂಡ ಮಾರ್ಕೆಟ್ ಒಳಗಡೆ ಹೋಗಬೇಕು. ಅಲ್ಲಿ ಶೂಟಿಂಗ್ ಇದೆ ಇನ್ನು. ಆ್ಯಂಡ್ ಆಫ್ಟರ್ ದಟ್ ಏನು ಪ್ಲ್ಯಾನ್ಸ್ ಅಂತ ನೋಡೋಣ ಬನ್ನಿ. ಇದು ಫಸ್ಟ್ ಸೆಷನ್ ಅಲ್ಲ, ಇದು Q1 Q2 Q3 Q4 ಅಲ್ಲಿ. ಇದು Q1 ಇವಾಗ Q1 ನಡೀತಾ ಇದೆ. 2 3 4 ಇನ್ನೂ ಇದೆ. ಸಂಜೆವರೆಗೂ ಫುಲ್ಲು ಶೂಟಿಂಗೇ ಇವತ್ತು. ಸೊ ಹೆಂಗಿರುತ್ತೆ ಏನೇನೋ ನೋಡೋಣ ಬನ್ನಿ ಗೈಸ್. ಮೇಡಮ್ ಶೋಲ್ಡ್ರ್ ಒಳಗೆ ಕೈ ಹಾಕಿ ಸರ್ದು ಮೇಡಮ್. ಫಸ್ಟು ಎಷ್ಟು ಪೇಷನ್ಸ್ ಇರಬೇಡ ಗುರು ಇವ್ರಿಗೆ ಫೋಟೋ ತೆಗಿಯೋಕೆ. ರೀ ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಿಸ್? ಏಕೆ ನೋಡಿ, ಇಂಥ ಫ್ರೆಂಡ್ಸ್ ಇರಬೇಕು. ಮನೆಗೆ ಹೋಗ್ತಾನಂತೆ. ಅವನಿಗೆ ಟ್ಯಾನ್ ಆಗಿಬಿಡ್ತೀನಿ ಅಂತ ಭಯ. ಆಲ್ರೆಡಿ ಕಪ್ಪಗಿದ್ದಾನಲ್ವಾ, ಟ್ಯಾನ್ ಆಗಿಬಿಡ್ತೀನಿ ಅಂತ ಭಯ ಅವನಿಗೆ ಅಲ್ವಾ ರೀ. ಆಮೇಲೆ D10 ಬದಲು ಏಷ್ಯನ್ ಪೇಂಟ್ಸ್ ಹೊಡ್ಕೋಬೇಕಾಗಿರುತ್ತೆ ಅಂತ ಭಯ ಅವನಿಗೆ. ಅವಾಗಿಂದ ತೆಗಿತಾ ಇದ್ದಾರೆ. ಇನ್ನೂ ಎಷ್ಟೊಂದು ನಡೀತಾ ಇದೆ. ಬೂಸ್ಟ್ ಕುಡಿಯ ರೀ, ಬೆಳ್ಳಗೈತ್ಯಾ ರೀ ಬೂಸ್ಟ್ ಕುಡಿ.
ಮಾರ್ನಿಂಗ್ ಹಣ ಎಲ್ಲ ಬರುತ್ತೆ 4 ಸೊ ಗೈಸ್ ಇವಾಗ ಮುಗೀತು ಒಂದು ಸೆಟ್ ಆಫ್ ಶೂಟಿಂಗ್ ಮುಗೀತು ಸಿಟಿಯಲ್ಲಿ. ಅಲ್ಲಿಂದ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ. ನೆಕ್ಸ್ಟು ಇರೋದು ಜಾಗ ಜಿಮ್ಮಲ್ಲಿ ಡಿಫ್ರೆಂಟಾಗಿ ಮಾಡಿಸೋಣ ಅಂತ. ಸೊ ಜಿಮ್ ಥಾಟ್ ಯಾರ್ದು ಪ್ರಿಯಾಂಕಾ ಐಡಿಯಾ ಅದು? ಅರ್ಜುನ್ ಗೌಡ. ಎಸ್, ಅರ್ಜುನ್ದ. ಸೊ ಅವರ ಮದುವೆ ಆಗೋ ಹುಡುಗ ಇದ್ದಾರಲ್ಲ ಅವ್ರದ್ದು ಐಡಿಯಾ ಅದು, ಜಿಮ್ಮಲ್ಲಿ ಮಾಡಿಸ್ಬೇಕು ಅಂತ. ಸೊ ಇವಾಗ ರೆಡಿಯಾಗಿ ಅಲ್ಲಿಗೆ ಹೋಗಬೇಕು. ಇವಾಗ ಆಲ್ಮೋಸ್ಟ್ ಮನೆ ಹತ್ರ ಇದ್ದೀವಿ. ಬ್ರೇಕ್ಫಾಸ್ಟ್ ಆಯಿತು, ಎಲ್ಲ ಆಯಿತು. ಆಲ್ರೆಡಿ ನಮಗೆಲ್ಲ ಫುಲ್ ಸುಸ್ತು. ಅಕ್ಕ ಮಾತ್ರ ಜೋಶಲ್ಲಿ ಇದ್ದಾರೆ ಫುಲ್ಲು. ಹೋಗಬೇಕು, ನೋಡೋಣ ಬನ್ನಿ ಹೆಂಗಿರುತ್ತೆ ಏನಂತ. ಸೊ ಗೈಸ್ ಏನಂತಂದರೆ ಇವತ್ತು ನನ್ನ ಹೊಸ ಐಫೋನ್ 16 Pro Max ಬಂದಿದೆ. ಇದು ಸ್ಟೋರೇಜ್ ಇಲ್ಲ ಅಂತ ಆ್ಯಕ್ಚುಲಿ ಹೊಸ ಫೋನ್ ತೊಗೊಂಡೆ. ಸೊ 16 Pro Max ತೊಗೊಂಡಿದ್ದೀನಿ. ಬೇರೆ ಕಡೆಯಿಂದ ತರಿಸಿದ್ದು ಆ್ಯಕ್ಚುಲಿ ಇದನ್ನು. ಸೊ ಟುಡೇ ಮಾರ್ನಿಂಗ್ ಐ ಗಾಟ್ ದ್ಯಾಟ್. ಆ್ಯಂಡ್ ಅದ್ರ ಜೊತೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ನಾನು ತೊಗೊಂಡಿರೋದು ಬ್ಲ್ಯಾಕ್ ಟೈಟಾನಿಯಮ್, ಬ್ಲ್ಯಾಕ್ ಕಲರು. ಕ್ರೇಜಿ ಆಗಿದೆ ಗೈಸ್ ಬ್ಲ್ಯಾಕ್ ಕಲರ್ ಮಾತ್ರ. ಆ್ಯಕ್ಚುಲಿ ನಂಗೆ ಬ್ಲ್ಯಾಕ್ ಇಷ್ಟ, ಬಟ್ ಪ್ರೀವಿಯಸ್ ಮಾಡೆಲ್ಸಲ್ಲೆಲ್ಲ ಬ್ಲ್ಯಾಕ್ ಅಷ್ಟೊಂದು ಇರಲಿಲ್ಲ ಅಂತ ಗೋಲ್ಡ್ ತೊಗೊಂಡಿದ್ದೆ. ಸೊ ಫೈನಲಿ ಐ ಗಾಟ್ ಬ್ಲ್ಯಾಕ್ ವಿಚ್ ಈಸ್ ಐಫೋನ್ 16 Pro Max. ಇನ್ಮೇಲೆ ಇದರಲ್ಲೇ ವೀಡಿಯೋಸ್ ಎಲ್ಲ ಮಾಡೋದು. ಸೊ ನೋಡೋಣ ಹೆಂಗೆ ಬರುತ್ತೆ ಏನಂತ. ಲೆಟ್ಸ್ ಸಿ. ಸೊ ಗೈಸ್ ಇವಾಗ ಜಿಮ್ಗೆ ಬಂದ್ವಿ. ಇಲ್ಲಿ ಫಸ್ಟ್ ಇವಾಗ ಫೋಟೋಸ್ ತೆಗಿತಾ ಇದ್ದಾರೆ, ವೀಡಿಯೋಸ್ ಆಮೇಲೆ ತೆಗಿತಾರೆ. ಸೊ ತೆಗಿತಾ ಇದ್ದಾರೆ ಇವಾಗ ಅಲ್ಲಿ. ಇಲ್ಲಿ ಫುಲ್ ಬಾಡಿ ಬಿಲ್ಡರ್ ಅಕ್ಷಯ್ ಅವರು ಅವ್ರ ಮದುವೆಗೆ ರೆಡಿ ಆಗ್ತಾ ಇದ್ದಾರೆ ಇವಾಗಲಿಂದಲೇ. ಫ್ಯಾನ್ ಬಾಯ್ ಹುಡುಗನ ಕಡೆ ಅವರು. ಹುಡುಗನ ಕಡೆ ಅವನೇ. ಹುಡುಗನ ಕಡೆ ರಮ ಸ್ವಲ್ಪ ಝೂಮ್ ಹಾಕು. ಝೂಮ್ ಫುಲ್ ಹಾಕಿದ್ದೀನಿ. ಹುಡುಗನ ಕಡೆಯವರು 1 2 3. ಬೆಳಿಗ್ಗೆ ಯಾರೂ ಬಂದಿಲ್ಲ ನನ್ನ ಮಕ್ಕಳು. ಹುಡುಗನ ಕಡೆಯವರಂತೆ ವೇಸ್ಟ್ ಫೆಲೋಸ್. ಇವಾಗ ಮಾತ್ರ ಬಂದಿದ್ದಾರೆ. ಇವಾಗ್ಲಿಂದಾನೇ ಡಾಮಿನೇಟಿಂಗ್ ಸ್ಟಾರ್ಟ್ ಮಾಡ್ತೀವಿ ನಾವು ಹುಡುಗಿ ಕಡೆಯವರು. ಪ್ರತೀಶಾ, ನಿಂಗೆ ಈ ಥರ ಎಲ್ಲ ಮಾಡಿಸ್ಕೋಬೇಕು ಅಂತ ಅನ್ಸುತ್ತಾ ಜೀವನದಲ್ಲಿ? ಇಲ್ಲ ಡವ್ವೆಲ್ಲ ಹೊಡಿಬೇಡ ಹೇಳು. ಏನು ಈ ಥರ ನಾನೇ ಜಿಮ್ಗೆ ಹೋಗಲ್ವಲ್ಲ. ಅವಳು ಜಿಮ್ಮಿಗೆ ಹೋದ್ರೆ ಜಿಮ್ ಬಿಡಿಸ್ಬಿಡ್ತೀನಿ. ಓ ಕರೆಕ್ಟ್, ಯಾವ್ದಾರ ಪಬ್ಬಲ್ ಮಾಡಿಸ್ತೀಯ ಎಣ್ಣೆ. ನೀನೆಷ್ಟು ಕುಡಿತೀಯ ನಾನೆಷ್ಟು ಕುಡಿತೀನಿ ಅಂತ. ಅದು ರಾವಡಿಗೆ ಹೆಲ್ಪ್ ಮಾಡಿಸೋದು ಆಗ್ತಂದ್ರೆ ಕುಡಿ ಬೇಬಿ ಇನ್ನೊಂದು ಸ್ವಲ್ಪ. ಈ ಹೆಲ್ದಿ ಹೆಲ್ಪ್ ಎಲ್ಲ ಬೇಡ ನಿಂಗೆ. ನೀನು ಈ ಥರ ಮಾಡಿಸ್ಕೊಂತೀಯ. ಜಿಮ್ಮಿಗೆ ಬೇಡಪ್ಪ, ನಾರ್ಮಲ್ ಪ್ರೀ ವೆಡ್ಡಿಂಗು. ನೀನು ನಾರ್ಮಲ್ ಪ್ರೀ ವೆಡ್ಡಿಂಗ್ ಮಾಡಿಸ್ತೀಯ ರತೀಶ? ಅದೇ ಅಂದ್ರೆ ಪಬ್ಬಲ್ ಮಾಡಿಸ್ತೀನಿ. ಮೊನ್ನೆ ಬಿಗ್ ಬಾಸ್ ಅಂತ ಹೇಳ್ತಾರೆ, ನೀವೆಲ್ಲ ಜಿಮ್ ಮಾಡ್ತೀರಾ ಸಪ್ರೇಟಾಗಿ ಯಾರು ಬೆಂಕಿಗೆ ಇಡ್ತಾರೆ, ಎಲ್ಲ ಒಟ್ಟಿಗೆ ತಂದು ಬೆಂಕಿಗೆ ಇಡ್ತಾರೆ. ಬಿಗ್ ಬಾಸ್ ಚೆನ್ನಾಗಿ ಫಾಲೋ ಮಾಡ್ತಾ ಇದೆಯಾ ಅನ್ನ. ನೆಕ್ಸ್ಟು ಕ್ಯೂ ಅಲ್ಲಿ ಇರೋದು ಅವನು, ಇವನು ಆಮೇಲೆ ನಾನು. ಅಲ್ಲ Yes. Ready, sir? Ready. 1, 2, 3. Ready? 1, 2, 3. Go. Yes. Yes. Right? Relax. ಕಣ್ಮುಚ್ಕೋತೀನಿ. ಬೇರೆ ಯೂನಿಟ್ ಎಷ್ಟೋ ಇದೆಯಾ? ಎಕ್ಸಾಕ್ಟ್ 68 ಇದೀನಿ. ಕಾಣಿಸ್ತಾ ಇಲ್ವಲ್ಲೋ? 68. ನೆಕ್ಸ್ಟ್ ಜಿಮ್ ಬಾಯ್. ಎಷ್ಟು ಶೋಭಿಚೋ? 68. ಅಯ್ಯೋ ಇವನು ಓವರ್ ವೇಟ್ ಅಂತ ಕಣ. 73.5. ನಾನು ಒಳ್ಳೆ ನಾನ್ ವೆಜ್ ತಿಂದ್ರೆ ಹೆಂಗ
ಆಗ್ತಿಲ್ಲ ಪಾಪ ಕಷ್ಟಪಡ್ಬೇಕು 50ಗೆ. ಮಾಡು ವೆಯ್ಟ್ ಹಾಕೊಂಡು ಮಾಡು. ಅದು ಹೆಂಗೆ ಹೊಡಿತೀಯ ನೋಡೋಣ. ಏನು ವೆಯ್ಟ್ ಹಾಕೋದೇ ಇಲ್ವಲ್ಲ. ಇಸ್ಕೊಳ್ಳಿ ಪಕ್ಕ ಹೊಡಿತೀನಿ. ನೋಡ್ತೀನಿ ಕಣ. ಲೂ ಎಷ್ಟು ಹಾಕೊಂತಿದ್ದ ನೋಡಲ್ಲಿ. ಇದು ಜಾಸ್ತಿ ಹಾಕೊಂಡಷ್ಟು ಈಸಿ ಪುಷ್ ಮಾಡ್ಬೇಕು. ಓ ಹೌದಾ, ಮರ್ತೋಗಿದ್ದೆ ಜಿಮ್ ಬಿಟ್ಟು ತುಂಬ ದಿನ ಆಯ್ತಲ್ಲ. ಏಯ್ ಫ್ರೀಯಾಗಿ ಇವತ್ತು ಜಿಮ್ ಮಾಡ್ಕೋತಾ ಇದ್ದಾನೆ. ಒಂದಿನಕ್ಕೆ ಎಷ್ಟು ಫೀಸು ಇಸ್ಕೊಳಕ್ಕೆ ಹೇಳ್ಬಿಡು ಅಲ್ಲಿ ರಾಜುಗೆ. ವೇಟ್ಸ್ ತೆಗ್ಬಿಟ್ಟು ಹೊಡಿ ನೋಡೋಣ. ಈ ವೇಟ್ಸ್ ಕಮ್ಮಿ ಹಾಕೊಂಡು ಹೊಡಿ ಆಯ್ತು. ಸೈಡ್ ಚಿಕ್ಸ್ ಆರ್ ರೆಡಿ. ಸೈಡ್ ಚಿಕ್ಸ್ 1, ಸೈಡ್ ಚಿಕ್ಸ್ 2 ಇಬ್ರು ರೆಡಿ ಇದ್ದಾರೆ. ಇವನು ಎಕ್ಸ್ಟ್ರಾ ಪ್ಲೇಯರ್ ಸೈಡ್ಗೆ ಹೋಗು. ಇನ್ನು ಇಲ್ಲೇ ಜಿಮ್ಮಲ್ಲೇ ಬಿದ್ದು ಓದಾಡ್ತಾ ಇದೆ. ಪ್ರಿಯಾಂಕಾ ಹೆಂಗನ್ಸ್ತು ಜಿಮ್ ಶೂಟು? ಒಂದು ಇವಳಿಗೊಂದು ಡ್ರಾಪ್ ಬೆವರು ಬಂದಿಲ್ಲ. ಹೇಳ್ತಾ ಇರೋದು ಸುಸ್ತಾಗೋಯ್ತು ಫುಲ್ಲು ಅಂತ. ಪಾಪ ಅಲ್ಲ ಹುಡ್ಗ 1 ರೌಂಡ್ ಸ್ನಾನನೇ ಮಾಡ್ಬಿಟ್ಟಿದೆ. ಅವ್ನು ಜಿಮ್ಮು ಅಂದರೆ ಮಾಡಿಸ್ಕೊತ ಅವ್ನು ಬೆಳಿಗ್ಗೆ ನೋಡ್ಬೇಕಾಗಿ. ಬಂದ್ಲು ಸರ್. ಓ ನಾವು 3ನೇ ಸೆಷನ್ 3ನೇ ಫೋಟೋಶೂಟ್ ನಡೆಸ್ತಾ ಇದ್ದೀವಿ. ಊಟ ಆಯಿತು. ಆ್ಯಕ್ಚುಲಿ ಜಿಮ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ವರುಣ ಲೇಕ್ ಹೋಗೋ ಪ್ಲ್ಯಾನ್ ಇದ್ದಿದ್ದು, ಬಟ್ ಇಲ್ಲಿ ನೇಚರ್ ಚೆನ್ನಾಗಿದೆ, ಗ್ರೀನ್ ಇದೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಅರೆ ಏನು ಮಾಡ್ತಿದ್ಯಾ? ಸೊಪ್ಪು ರೆಡಿ ಮಾಡ್ತಾ ಇದ್ದಾನೆ. ಅರೆ ಕಾಡಲ್ಲಿ ಒಂದು ಸೊಪ್ಪಿದೆ, ಬರುತ್ತೆ ಏನೋ ಒಂದು ಅಂತ ರೆಡಿ ಮಾಡ್ತಾ ಇದ್ದಾನೆ. ಸೊ ಇವಾಗ 3ನೇ ಶೂಟ್ ಲೊಕೇಶನ್ ಇದು. ಶೂಟ್ ನಡೀತಾ ಇದೆ ನಮ್ಮ ಕಾರಿನ ಜೊತೆ. ಆ್ಯಂಡ್ ಅವ್ರ ಫೋಟೋಗ್ರಾಫರು ಅಲ್ಲಿ ಇನ್ನೊಂದು ಲೊಕೇಶನ್ ಸೆಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನೆಕ್ಸ್ಟ್ ಡ್ರೆಸ್ಸಿಗೆ ಫಾರ್ ಡ್ರೆಸ್ ನಂಬರ್ 4. ಆಯ್ತು, 3 ಆಯ್ತು, 4 ಆಯಿತು. ಈ ಪ್ರೀ ವೆಡ್ಡಿಂಗ್ ಎಲ್ಲ ಬೇಕಾ? ಹರಿ ಯಾರು ಫೋನ್ ಕೊಟ್ಟು? ಹರಿ ನಿಂಗೊಂದು ಕ್ವೆಶನ್ ಇದೆ ನನ್ನ ಕಡೆಯಿಂದ. ಗೋಲ್ಡ್ ಹರೀಶಾ ಇಲ್ಲಿ ಚಿನ್ನ ಮನೆಯಲ್ಲಿದ್ದರೆ ಚಿನ್ನ ಚಿಂತೆ ಏತಕ್ಕೆ ಇನ್ನ ಅಂತ ನಿನ್ನೆ ಮನೆಗೆ ಹೋಗಿ ಫುಲ್ ಗೋಲ್ಡ್ ಹಾಕೋ ಬಂದಿದ್ದಾನೆ. ಅರಿ ಪ್ರೀ ವೆಡ್ಡಿಂಗ್ ಅಂದರೆ ಏನು? ಪ್ರೀ ವೆಡ್ಡಿಂಗ್ ಅಂದರೆ ಮದುವೆಗೆ ಮುಂಚೆ ಆಗೋ ಕಾರ್ಯಕ್ರಮಗಳು. ಇದ್ಯಾ ಸೀಮೆ ಕಾರ್ಯಕ್ರಮ ಅಂತ ಮಾಡಬೇಕು. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇದೆ. ಏನಕ್ಕೆ ಅರಿ ಅದು? ಫ್ಯಾನ್ಸಿ ಕಮರ್ಷಿಯಲ್ ಕಮರ್ಷಿಯಲೈಸ್ಡ್. ಹೌದಾ? ಜನಕ್ಕೆ ಗೊತ್ತಾಗಬೇಕು. ಗೈಸ್ ಇಷ್ಟೊತ್ತವರೆಗೂ ಸಿಂಗಲ್ ಶೂಟ್ ಆಯಿತು. ಇವಾಗ ಹುಡುಗ ಬಂದಿದ್ದಾನೆ, ಹುಡುಗನ ಜೊತೆ ಶೂಟ್ ನಡೀತಾ ಇದೆ. ಇಲ್ಲಿ ನನ್ನ ಮಕ್ಳು ನೋಡಿ ಇವ್ರದ್ದೇ ಸೆಪ್ರೇಟ್ ಶೂಟ್ ನಡೀತಾ ಇದೆ. ಹೇಯ್ ನಿಮ್ಗೆ ಹಾಕಿರೋದದು? ಇಲ್ಲ ಎಲ್ಲೂ ಹಾಕೊಳ್ಳಲ್ಲ, ಏನಿಲ್ಲ. ಶೋಕಿ ಹೊಡಿ ನೀನು. R4 ರತೀಶ. ಗೈಸ್ 4th ಔಟ್ಫಿಟ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ವಿತ್ ಏಸ್ಥೆಟಿಕ್ ಲುಕ್ಸ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಸನ್ಸೆಟ್ ಆಗೋಯ್ತು, ಗೋಲ್ಡನ್ ಅವರ್ ಮುಗ್ದೋಯ್ತು, ಲೇಟ್ ಆಯಿತು. ಗೈಸ್ ನೆನ್ನೆ ವೀಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಅಲ್ಲಿಂದ ಬಂದು ಇನ್ವಿಟೇಷನ್ ಕೊಡೋಕೆ ಹೋಗಿದ್ವಿ. ಅಲ್ಲಿ ಲೇಟ್ ಆಗೋಯಿತು, ಸೊ ಎಂಡ್ ಮಾಡೋಕ್ಕಾಗಿರಲಿಲ್ಲ. ನೆನ್ನೆ ಎಲ್ಲ ಫೋಟೋಶೂಟ್ ಎಲ್ಲ ಚೆನ್ನಾಗಾಯಿತು. ಅಲ್ಲಿಂದ ಮುಗಿಸ್ಕೊಂಡು ಬಂದು ಇನ್ವಿಟೇಷನ್ ಕೊಟ್ಟು ಮಲ್ಕೊಂಡಿದ್ದಾಯಿತು. ಬೆಳಿಗ್ಗೆಯಿಂದ ಫುಲ್ಲು ಕೆಲಸ, ಆ ಕೆಲಸ ಈ ಕೆಲಸ ಅಂತ. ಸೊ ಅದನ್ನು ಮುಗಿಸಿ ಇವಾಗ ಆಚೆ ಹೋಗಬೇಕಿತ್ತು, ಅಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ವ್ಲಾಗ್ಸ್ ಬೇಕಾದರೆ ಪ್ಲೀಸ್ ಡೂ ಲೆಟ್ ಮೀ ನೋ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.